ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ DRDO ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ DRDO ದಲ್ಲಿ ಕರೆದಿದ್ದಾರೆ ಇಂಟರ್ನ್ಶಿಪ್ಗೆ, ಪೇಡ್ ಇಂಟರ್ನ್ಶಿಪ್ ಆಗಿರುತ್ತೆ ಸ್ನೇಹಿತರೆ. DYSL AI ಲ್ಯಾಬ್, ಓಕೆನಾ. ಸೊ AI ಲ್ಯಾಬ್ ಇದು DYSL AI DRDO ಪೇಡ್ ಇಂಟರ್ನ್ಶಿಪ್ ರಿಕ್ರೂಟ್ಮೆಂಟ್ 2025. ಅಪ್ಲೈ ಫಾರ್ 5 ಪೋಸ್ಟ್ಗಳನ್ನ ಕರೆದಿದ್ದಾರಂತೆ, ಓಕೆನಾ. ಸೊ BTech ಫೈನಲ್ ಇಯರ್ ಇರೋರು ಮತ್ತೆ MSc MTech ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಇದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಯಾವತ್ತು ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಸೊ ಅಪ್ಲಿಕೇಶನ್ ಫಾರ್ಮ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಫಿಲ್ ಮಾಡಿ ಕಳಿಸಬಹುದಾಗಿರುತ್ತೆ, ಓಕೆನಾ. ಸೊ ಇದ್ರದ್ದು ಬಂದು ಮಂತ್ಗೆ 5000 ರುಪೀಸ್ ಸ್ಟೈಫಂಡ್ ಇದೆ. ಕಮ್ಮಿ ಸ್ಟೈಫಂಡ್, ಅಮೌಂಟ್ ಕಮ್ಮಿ ಅಂತ ಹೇಳ್ಬಿಟ್ಟು ನೀವು ಅಪ್ಲೈ ಮಾಡದೇನೆ ಬಿಟ್ರೆ ನಿಮ್ಗೆ ಲಾಸ್. ಯಾಕಂದ್ರೆ ಇದು ನಮ್ಮ DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸೆಂಟ್ರಲ್ ಗೌರ್ಮೆಂಟ್ ಸ್ನೇಹಿತರೆ. ಇದರಲ್ಲಿ ಮೊದಲು ಇಂಟರ್ನ್ಶಿಪ್ ಸಿಗ್ತಾ ಇದ್ದಿಲ್ಲ, ಇವಾಗ ಇಂಟರ್ನ್ಶಿಪ್ ಸಿಗ್ತಾ ಇದಾರೆ ವಿತ್ ಪೇಡ್. ಸೊ ಅದಕ್ಕೋಸ್ಕರ ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ, ಸೊ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ BTech ಫೈನಲ್ ಇಯರ್ ಅಂಡ್ MSc MTech ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಎಲಿಜಿಬಿಲಿಟಿ ಡಿಸಿಪ್ಲಿನ್ಸ್ ಏನೇನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷನ್ ಲರ್ನಿಂಗ್, ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಈಕ್ವಲೆಂಟ್ ಬ್ರಾಂಚಸ್, ಓಕೆನಾ. ಸೊ ಅಪ್ಲಿಕೇಶನ್ ಫೀ ಏನು ಇಲ್ಲ, ನೋ ಅಪ್ಲಿಕೇಶನ್ ಫೀಸಸ್. ಸೊ ಇಂಟರ್ನ್ಶಿಪ್ ಸ್ಟೈಫಂಡ್ ಬಂದು 5000 rupees per month, 30,000 to be paid 2 equal installments, means 15,000 rupees after completion of 3 months and 15,000 after completion of 6 months. So total 30,000. 6-month internship, compulsory 6 months you have to be there, ಓಕೆನಾ. ಸೊ ಸೆಲೆಕ್ಷನ್ ಪ್ರೋಸೆಸ್ ಬಂದು ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ನಡೆಯುತ್ತೆ, ಮತ್ತೆ ಇಂಟರ್ವ್ಯೂ ತಗೊಳ್ತಾರೆ, ಓಕೆ. ಸೊ ಅದ ನಂತರ ಯಾವ ರೀತಿ ಅಪ್ಲಿಕೇಶನ್ ಮಾಡೋದು, ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಡಾಕ್ಯುಮೆಂಟ್ ಬೇಕಾಗಿರುತ್ತೆ, ID ಪ್ರೂಫ್ ಬೇಕಾಗಿರುತ್ತೆ, ಪೊಲೀಸ್ ವೆರಿಫಿಕೇಶನ್ ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡಬೇಕಾಗಿರುತ್ತೆ, ಅಪ್ಲೈ ಆನ್ಲೈನ್ ಅಲ್ಲಿ, ಓಕೆನಾ. ಸೊ ಅಪ್ಲಿಕೇಶನ್ ಆದ ನಂತರ ನೀವು ಅಪ್ಲಿಕೇಶನ್ ಫಾರ್ ಇಂಟರ್ನ್ಶಿಪ್ ಅಟ್ DYSL AI ಅಂತ ಹೇಳ್ಬಿಟ್ಟು ನೀವು ಎನ್ವಲಪ್ ಅಲ್ಲಿ ಬರೆದ್ಬಿಟ್ಟು ಕಳಿಸ್ಬೇಕಾಗಿರುತ್ತೆ, ಓಕೆನಾ. ಸೊ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿದ್ರೆ ಈಗಲೇ ಹೇಳಿದೀನಿ ನೋಡಿ. ಅಪ್ಲಿಕೇಶನ್ ಫಾರ್ಮ್ ಬೇಕು, ಆಧಾರ್ ಕಾರ್ಡ್ ಜೆರಾಕ್ಸ್, ಕಾಲೇಜ್ ID ಕಾರ್ಡ್, ಸೆಲ್ಫ್ ಅಟೆಸ್ಟೆಡ್ ಮಾರ್ಕ್ಸ್ ಕಾರ್ಡ್ಸ್, ಅದಂದ್ರೆ CV ರೆಸ್ಯೂಮು, ಅದಂದ್ರೆ AML ಪ್ರಾಜೆಕ್ಟ್ ಏನಾದ್ರು ವರ್ಕ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಕೊಟ್ರೆ ಒಳ್ಳೇದು, ಓಕೆನಾ. ಸೊ ಅದಂತರ ನೀವು ನೋಟಿಫಿಕೇಶನ್ ನೋಡ್ಬೋದಾಗಿರುತ್ತೆ. ನೋಟಿಫಿಕೇಶನ್ ಅಲ್ಲಿ ಕೂಡ ಫುಲ್ ತಿಳಿಸ್ಕೊಟ್ಟಿರ್ತಾರೆ, ಓಕೆನಾ. DRDO.gov.in ಅಲ್ಲಿ ಈ ಒಂದು ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಸೊ ನೀವು ಯಾವ ಲ್ಯಾಬಿಗೆ ಅಪ್ಲೈ ಮಾಡಬೇಕು ಅಂತ ಇದೀರೋ ಆ ಒಂದು ಲ್ಯಾಬ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ಇದು ಲೋಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ನಮ್ಮ DRDO ವೆಬ್ಸೈಟ್ ಸ್ವಲ್ಪ ಈ ಟೈಮಲ್ಲಿ ಸ್ಲೋ ಇದೆ, ಓಕೆನಾ, ರೆಕಾರ್ಡ್ ಮಾಡ್ತಾ ಇರೋ ಟೈಮಲ್ಲಿ, ಅದಕ್ಕೋಸ್ಕರ. ಸೊ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡಬಹುದು. ಡೈರೆಕ್ಟ್ ಆಗಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೂ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ DRDO ಅಫಿಷಿಯಲ್ ವೆಬ್ಸೈಟ್ ಕೂಡ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಓಕೆನಾ. ಸೊ ಈ ಎರಡು ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಈಗಾಗ್ಲೇನೆ ನಾನು ಹಲವಾರು ಪೋಸ್ಟ್ ಗಳನ್ನ ತಿಳಿಸ್ಕೊಟ್ಟಿದ್ದೆ. DRDO LRDE ಬೆಂಗಳೂರಲ್ಲಿ ಕರೆದಿರುವಂತಹ ಲ್ಯಾಬ್ ಕೂಡ ತಿಳಿಸ್ಕೊಟ್ಟಿದ್ದೆ, ಓಕೆನಾ. ಸೊ ಅದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ MTS ಕೂಡ ಕರೆದಿದ್ದಾರೆ, ಮತ್ತೆ ತಾಲೂಕು ಪಂಚಾಯತಿಯಲ್ಲಿ ಕೂಡ ವಿಜಯಪುರದಲ್ಲಿ ಕರೆದಿದ್ದಾರೆ, ಮತ್ತೆ DRDO ಕನ್ಸಲ್ಟೆಂಟ್ ಆಗಿ ಕರೆದಿದ್ದಾರೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಬಿಡ್ತಾ ಇರ್ತೀವಿ, ಓಕೆನಾ. ಸೊ ಇನ್ನು ನೀವು ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ನ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಗೆ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ಈ ಒಂದು ವಿಡಿಯೋ ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ, ಅವರು ಕೂಡ DRDO ದಲ್ಲಿ ಪ್ಲೇಸ್ಮೆಂಟ್ ಅಥವಾ DRDO ದಲ್ಲಿ ಈ ಒಂದು ಇಂಟರ್ನ್ಶಿಪ್ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಂಗ್ ಸೈಂಟಿಸ್ಟ್ ಲ್ಯಾಬ್ ಇದು DRDO ಯಂಗ್ ಸೈಂಟಿಸ್ಟ್ ಲ್ಯಾಬ್ AI ಅಲ್ಲಿ, ಓಕೆನಾ. ಸೊ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ವೇಟ್ ಮಾಡೋಣ, ಇದು ಲೋಡ್ ಆಗ್ಲಿ. ಲೋಡ್ ಆಗಿದ ತಕ್ಷಣ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡೋದಾದ್ರೆ DRDO ಲ್ಯಾಬ್ ಕರೆದಿರೋಂಥದ್ದು DRDO ಯಂಗ್ ಸೈಂಟಿಸ್ಟ್ ಲ್ಯಾಬ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಓಕೆನಾ. ಸೊ ಈ ಒಂದು ಲ್ಯಾಬ್ ಬಂದು ನಿಮಗೆ ಬೆಂಗಳೂರಲ್ಲಿ ಹೈ ಗ್ರೌಂಡ್ಸ್ ಅಲ್ಲಿ ಇರೋದು, ಓಕೆನಾ. ಸೊ ನೋಡಿ ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ವಿಷನ್ ಆಫ್ ದ ಲ್ಯಾಬ್ ಎಲ್ಲ ಫುಲ್ ಡೀಟೇಲ್ ಆಗಿ ಕೊಡಿದ್ರೆ, ಇಂಟರ್ನ್ಶಿಪ್ ಯಾವ ರೀತಿ ಇರುತ್ತೆ ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟ ಹಾಗೆ ತಿಳಿಸ್ಕೊಟ್ಟಿದ್ದೀನಲ್ಲ, ಅದೇ ಸೇಮ್ ಪಾಯಿಂಟ್ಸ್ ಇಲ್ಲಿರೋದು ಸ್ನೇಹಿತರೆ. ಅದ ನಂತರ ನೀವು ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳೋದಾದ್ರೆ
ಸೊ ನೀವು ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಡ್ಯೂಲಿ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ ಮಸ್ಟ್ ರೀಚ್ accounts.dysl-ai@gov.in within 15 days of the ಡೇಟ್ ಆಫ್ ದ ಪಬ್ಲಿಕೇಶನ್. ಓಕೆನಾ, 15th ಜುಲೈಗೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. 4 weeks ಮಿನಿಮಮ್ ಪೀರಿಯಡ್ ಆಫ್ ಇದಿರುತ್ತೆ, ಟು ಮ್ಯಾಕ್ಸಿಮಮ್ 6 months. However, only the candidates offered internship for the during period of 6 months will be eligible for ರಿಸೀವ್ ದ ಸ್ಟೈಫೆಂಡ್. ಓಕೆನಾ, ಸೊ 5,000 rupees per month ಸ್ಟೈಫೆಂಡ್ ನಿಮ್ಗೆ ಸಿಗೋದು 3 months ಆದ್ಮೇಲೆನೆ. ಸೊ 3 months ಮುಂಚೆ ನೀವು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಸ್ಟೈಫೆಂಡ್ ಸಿಗಲ್ಲ, ಸರ್ಟಿಫಿಕೇಟ್ ಸಿಗಲ್ಲ ಸ್ನೇಹಿತರೆ. ಓಕೆನಾ, ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಈ ಒಂದು ಇದಕ್ಕೆ ನೀವು ಜಾಯ್ನ್ ಆಗಿ ಅಂತ. ಓಕೆನಾ, ಸೊ ಇನ್ನು ನೀವು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಫಿಲ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಪೇಡ್ ಇಂಟರ್ನ್ಶಿಪ್. ಸೊ ಇಲ್ಲಿ ಬಂದು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಡಿಸಿಪ್ಲಿನ್ ಬರಿಬೇಕಾಗಿರುತ್ತೆ. ಅನಂತರ ಯಾವ ಬ್ರಾಂಚು, ಯಾವ ಸೆಮಿಸ್ಟ್ರು, ಮತ್ತೆ ನಿಮ್ಮ ಫುಲ್ ನೇಮ್, ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ನಂಬರ್, ಟೆಂಪ್ರರಿ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಫೋನ್ ನಂಬರ್, ಇಮೇಲ್ ಐಡಿ, ಫಾದರ್ ನೇಮ್, ಮದರ್ ನೇಮ್, ಫಾದರ್ ಇಮೇಲ್ ಐಡಿ, ಆಕ್ಯುಪೇಷನ್, ಮೊಬೈಲ್ ನಂಬರ್, ಮದರ್ಸ್ ನೇಮ್, ಆಕ್ಯುಪೇಷನ್, ಅವ್ರ ಡೀಟೇಲ್ಸ್, ಮತ್ತೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಸೆಮಿಸ್ಟರ್ ವೈಸ್ ಎಷ್ಟು SGPA ಇತ್ತು ಅಂತ ಹೇಳ್ಬಿಟ್ಟು ಬರಬೇಕಾಗುತ್ತೆ. ನಿಮ್ಮ ಈ ನೇಮ್, ಕಾಲೇಜ್ ನೇಮು, ಯೂನಿವರ್ಸಿಟಿ ಯಾವ್ದಕ್ಕೆ ಅಟ್ಯಾಚ್ಡ್. ಓಕೆನಾ, ಅದಂತರ 10%, 12%, ಮತ್ತೆ ನೀವು ಕರಿಕ್ಯುಲಮ್ ಆಕ್ಟಿವಿಟಿ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನಾದ್ರು ಇದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ ಅದಂತರ ಸಿಗ್ನೇಚರ್ ಹಾಕಿ ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ. ಫುಲ್ ಡೀಟೇಲ್ಸ್ ಇಲ್ಲಿ ಕೂಡ ಮತ್ತೆ ಕೊಟ್ಟಿದ್ದಾರೆ ನೋಡಿ. ಸೊ ಕೈಂಡ್ಲಿ ಡೌನ್ಲೋಡ್ ದ ಅಬೋವ್ ಡಾಕ್ಯುಮೆಂಟೇಶನ್ ಈ ರೀತಿ. ಸೊ 15 ಜುಲೈ ಒಳಗಡೆ ನೀವು ಕಳಿಸ್ಬೇಕಾಗುತ್ತೆ ಇನ್ ದ ಡಾಕ್ಸ್ ಫೈಲ್ .docx ಫಾರ್ಮೆಟ್. ಓಕೆನಾ, ಡಾಕ್ಯುಮೆಂಟ್ ಫಾರ್ಮೆಟ್ ಅಲ್ಲಿ ನೀವು ಕಳಿಸಿ, ಏನು PDF ಮಾಡೋದು ಬೇಕಾಗಿಲ್ಲ. ಓಕೆನಾ, ಸೊ ಅಡ್ರೆಸ್ ಇದಿಷ್ಟು ಫುಲ್ ಮಾಡಿ ನೀವು ಅಪ್ಲಿಕೇಶನ್ ಕಳಿಸ್ಬೇಕು. ಅಪ್ಲಿ ರಿಸೀವ್ಡ್ ಆಫ್ಟರ್ ದ ಡೇಟ್ ವಿಲ್ ಬಿ ಸಬ್ಮಿಟೆಡ್ ಆಸ್ ರಿಜೆಕ್ಟೆಡ್. ಸಿಗ್ನೇಚರ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಸೆಂಡಿಂಗ್ ದ ಸಾಫ್ಟ್ ಕಾಪಿ. ಓಕೆನಾ, ಸೊ ದ ಫೈಲ್ ನೇಮ್ ಆಫ್ .docs ಫೈಲ್ ಶುಡ್ ಬಿ ಯುವರ್ ನೇಮ್ ವಿತ್ ಸ್ಮಾಲ್ ಲೆಟರ್ ಫಾಲೋಡ್ ಬೈ ಯುವರ್ ಇಯರ್ ಆಫ್ ಡೇಟ್ ಆಫ್ ಬರ್ತ್. ಓಕೆನಾ, ಸೊ ಡೇಟ್ ಆಫ್ ಬರ್ತ್ ಇಯರ್ ಏನಿದೆ ಅದು ಮತ್ತೆ ವಿತೌಟ್ ಸ್ಪೇಸ್ ಅಲ್ಲಿ ನೀವು ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕೂಡ ಕೊಡಿದ್ದಾರೆ ನೋಡಿ, ಡಾಕ್ಟರ್ candidate Dr. Rahul Kumar, who is born in 1988. File name should be Rahul Kumar 1988.dysx. So do not send the scanned copy or .pdf of the application form. The application form should be submitted in DXC. Okay na, scanned copy of the documents if applicable are required to be attached ಇನ್ ದ ಮೇಲ್. ಸೊ ಇದಿಷ್ಟು ಸ್ಕ್ಯಾನ್ ಕಾಪಿ ಇರಲಿ, ಆದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಇದನ್ನ ನೀವು ಫಿಲ್ ಮಾಡ್ಬೇಕಾಗಿರುತ್ತೆ. ಓಕೆನಾ, ಸೊ ಇದಿಷ್ಟು ನೀವು ಫಿಲ್ ಮಾಡಬೇಕು. ಫಿಲ್ ಮಾಡಿಬಿಟ್ಟು ಅದನ್ನ .dox ಅಲ್ಲಿ ಕನ್ವರ್ಟ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ಆರ್ ಎಲಿಜಿಬಲ್ ಟು ರಿಜೆಕ್ಟೆಡ್ ಇನ್ವಿಟೇಷನ್ಸ್. ಈ ರೀತಿ ಥ್ರೂ ಇಮೇಲ್ ಮುಖಾಂತರ ಅವರು ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ ಸರ್. ಓಕೆನಾ, ಸೊ ನೀವು ಯಾವ ಇಮೇಲ್ ಇಂದ ಕಳಿಸ್ತೀರೋ ಆ ಒಂದು ಇಮೇಲ್ಗೆ ಅವರು ರಿಪ್ಲೈ ಮಾಡ್ತಾರೆ. ನಮ್ಮ DRDO ನ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡಬಹುದು. ಓಕೆನಾ, ಸೊ ಇದರಲ್ಲಿ ನೀವು ಬಂದು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈಗಲೇ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಓಕೆನಾ, ಸೊ ಇನ್ನು ನಿಮ್ಗೆ ಯಾವ್ದಾದ್ರು ಬೇರೆ ಜಾಬ್ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದಿದ್ರೆ ನೀವು ಕಮೆಂಟ್ ಮಾಡಿ, ಆ ಒಂದು ಜಾಬ್ ಬಗ್ಗೆ ನಾನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕೇಳಿ, ಅರ್ಥ ಮಾಡ್ಕೊಳ್ಳಿ, ಪಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ತಿಳ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ದೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.